ಇವರನ್ನೆಲ್ಲ ನಾವೆಲ್ಲ ಹೆಂಗ್ರಿ ಶಾಸಕರು ಅಂತ ನಂಬೋದು, ಈ ದೇಶದ ನಾಗರಿಕರು ಅಂತ ನಂಬೋದು? ಪ್ರಶ್ನೆಯನ್ನು ಕೇಳೋದಕ್ಕೂ ಕೂಡ ಒಂದು ವಿಧಾನ ಇದೆ. ಆ ವಿಧಾನದ ಮುಖಾಂತರ ಪ್ರಶ್ನೆಯನ್ನು ಕೇಳಬೇಕು. ಪ್ರಶ್ನಿಸುವ ಭರದಲ್ಲಿ ದೇಶದ ಮರ್ಯಾದೆಯನ್ನು, ಸೇನೆಯ ಮರ್ಯಾದೆಯನ್ನು ಮಣ್ಣುಪಾಲು ಮಾಡೋ ಅಂಥ ಪ್ರಶ್ನೆ ಕೇಳ್ತಿರಲ್ಲಪ್ಪ, ನೀವೆಲ್ಲ ಏನು ಮನುಷ್ಯರ ಇಲ್ಲ ಏನು ಅಂತ ನಾವು ತಿಳ್ಕೊಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ನನ್ನ ಕಾಡ್ತಾ ಇರ್ತಕ್ಕಂಥದ್ದು. ಇವರು ಪತ್ರಿಕಾಗೋಷ್ಠಿಯಲ್ಲಿ ಏನಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರಕ್ಕೆ ಏನೋ ಬೂಟಾಟಿಕೆಗೋಸ್ಕರ 4 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ಟು ಬಂದ್ಬಿಟ್ರಂತೆ. ಇವರ ದೃಷ್ಟಿಕೋನದಲ್ಲಿ ಸಾಮಾನ್ಯ ಜನರ ಮೇಲೆ ಯುದ್ಧನ ಮಾಡಬಾರ್ದಂತೆ. ಆಮೇಲೆ ಅವರಾಗೇ ಬಂದಿದ್ರಾ ಅಥವಾ ಇವರಾಗೇ ಕರೆಸ್ಕೊಂಡಿದ್ರಾ? ಸೇನೆ ಗಡಿಯಲ್ಲಿ ಏನು ಮಾಡ್ತಾ ಇದೆ, ಇಲ್ಲಿ ನಮ್ಮೂರಲ್ಲೇ ಬಂದು ಗುಂಡಿನ ದಾಳಿ ಮಾಡಿದಂಥವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ? ಸೇನೆ ಏನಾದರೂ ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ಇದೇನೋ ನೀವು ಹೆಣ್ಮಕ್ಳಿಗೆ ಕೊಡೋವಂಥ ಮರ್ಯಾದೆ? ಈ ರೀತಿಯಾಗೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮೂರಲ್ಲೇ ಬಂದು ನಮ್ಮನ್ನು ಹೊಡೆದ್ಬಿಟ್ಟು ಹೋದರೆ ನೀವು ಹೋಗಿ ಅಲ್ಲೇ ಯಾರ ಮೇಲೋ ಬಾಂಬ್ ಹಾಕ್ತೀರಾ ಅಂತ ಹೇಳುವಂಥ ರೀತಿಯಲ್ಲಿ ಇವರು ಮಾತಾಡ್ತಾ ಇರ್ತಕ್ಕಂಥದ್ದು. ಬೂಟಾಟಿಕೆಗೋಸ್ಕರ ಏನಾದರೂ ಫ್ಲೈಟ್ ಆರ್ಸೋದಕ್ಕೆ ಅದೇನೋ ಯಾರೋ ಈ ಸಣ್ಣ ಹುಡುಗರು ಕ್ರೇಜ್ಗೋಸ್ಕರ ಹೋಂಡಾ ಆಕ್ಟಿವ್ ಎತ್ಕೊಂಡು ರೋಡಲ್ಲಿ ವೀಲಿಂಗ್ ಮಾಡ್ತಾರಲ್ಲ, ಅದು ಅಂತ ತಿಳ್ಕೊಂಡಿದ್ದೀರೇನ್ರಿ ಕೊತ್ತೂರು ಮಂಜುನಾಥ್ ಅವರೇ? ಫಸ್ಟು ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ಕೊಳ್ರಿ ಸಾಕು. ಹಣ ಬಲ ಇದೆ, ತೋಳು ಬಲ ಇದೆ, ಜನ ಬಲ ಇದೆ ಅಂತ ಗೆದ್ಬಂದು ಶಾಸಕರಾಗಿದ್ದಾಕ್ಷಣ ನೀವು ಇವತ್ತು ಬಾಯಿಗೆ ಬಂದಂಗೆಲ್ಲ ದೇಶದ ಬಗ್ಗೆ ಮಾತಾಡಿದ್ರೆ ಯಾರೇ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ? ನೀವು ಹೇಳೋದೆಲ್ಲ ಹೇಳ್ಬಿಟ್ಟು ಆಮೇಲೆ ಸಮರ್ಥನೆ ಕೊಡಕ್ಕೆ ಬರ್ತೀರಾ? ನಮ್ಮ ಸೇನೆ ಬಗ್ಗೆ ನಾನು ಸೆಲ್ಯೂಟ್ ಮಾಡ್ತೀನಿ ಅಂತ. ಇದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಬೀದಿಯಲ್ಲಿ ನಿಂತ್ಕೊಂಡು ಅದೇಂದ್ರಲ್ಲ ಹೊಡೆದ್ಬಿಟ್ಟು ಕೋಣೆಯಲ್ಲಿ ಬಂದು ಕಾಲಿಡಿದ್ರು ಅಂತ ಹೇಳ್ತಾರೆ. ಫಸ್ಟು ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ಕೊಳ್ರಿ ಸಾಕು. ಹಣ ಬಲ ಇದೆ, ತೋಳು ಬಲ ಇದೆ, ಜನ ಬಲ ಇದೆ ಅಂತ ಗೆದ್ಬಂದು ಶಾಸಕರಾಗಿದ್ದಾಕ್ಷಣ ನೀವು ಇವತ್ತು ಬಾಯಿಗೆ ಬಂದಂಗೆಲ್ಲ ದೇಶದ ಬಗ್ಗೆ ಮಾತಾಡಿದ್ರೆ ಯಾರೇ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ? ನೀವು ಹೇಳೋದೆಲ್ಲ ಹೇಳ್ಬಿಟ್ಟು ಆಮೇಲೆ ಸಮರ್ಥನೆ ಕೊಡಕ್ಕೆ ಬರ್ತೀರಾ? ನಮ್ಮ ಸೇನೆ ಬಗ್ಗೆ ನಾನು ಸೆಲ್ಯೂಟ್ ಮಾಡ್ತೀನಿ ಅಂತ. ಇದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಬೀದಿಯಲ್ಲಿ ನಿಂತ್ಕೊಂಡು ಅದೇಂದ್ರಲ್ಲ ಹೊಡೆದ್ಬಿಟ್ಟು ಕೋಣೆಯಲ್ಲಿ ಬಂದು ಕಾಲಿಡಿದ್ರು ಅಂತ ಹೇಳ್ತಾರೆ. ನಾಚಿಕೆ ಬರ್ದೇನ್ರಿ? ಇದೇ ಭರತ ಭೂಮಿಯಲ್ಲಿ ಹುಟ್ಟಿ ಭಾರತೀಯ ಸೇನೆ ವಿರುದ್ಧ ಮಾತಾಡ್ತೀರಾ? ಸೇನೆಯ ಪರಾಕ್ರಮದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾ ಇದ್ದೀರಾ ನೀವು ಇವತ್ತು. ಮೋದಿಯನ್ನು ನಿಂದಿಸುವ ಬರದಲ್ಲಿ ಸೇನೆಯ ಮರ್ಯಾದೆ ಯಾಕೆ ಕಳಿತೀರಾ? ಇಲ್ಲೇ ಇದೆಯಲ್ಲ ಸಾಮಾನ್ಯ ಜ್ಞಾನ. ಯಾರೇ ಒಬ್ಬ ನಾಯಕರಾಗಲಿ ಭಾರತೀಯ ಸೇನೆಯ ಬಗ್ಗೆ ಯಕಶ್ಚಿತ್ತಾಗಿ ಮಾತಾಡಿದ್ರೆ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯೋದಂತೂ ಖಂಡಿತವಾಗಿ ಕುದಿಯುತ್ತೆ. ನಿಮ್ಮೆಲ್ಲರ ಹಣೆ ಬರಹಗಳೇ ಇಷ್ಟು. ಕ್ಷೇತ್ರದ ಜನತೆ ಹೆಂಗೆ ಹಾಳಾಗೋದ್ರೂ ಪರವಾಗಿಲ್ಲ, ಕ್ಷೇತ್ರದ ಮೂಲಭೂತ ಸೌಕರ್ಯ ಹೆಂಗೆ ಹಾಳಾಗೋದ್ರೂ ಪರವಾಗಿಲ್ಲ, ಅನುದಾನದ ಕೊರತೆಗಳಲ್ಲಿ ಬಳಲಿ ಬೆಂಡಾದರೂ ಪರವಾಗಿಲ್ಲ, ನಿಮ್ಮ ಕುರ್ಚಿಗಳನ್ನು ಉಳಿಸ್ಕೊಬೇಕು. ಹಾಗಾಗಿ ಇವತ್ತೇನೋ ಸಚಿವ ಸಂಪುಟದ ಪುನರ್ರಚನೆ ಮಾಡ್ತಾರಲ್ಲ, ಅದರಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುತ್ತಂತಲ್ಲ ಕಾಂಗ್ರೆಸ್ಸು, ಅದಕ್ಕೋಸ್ಕರ ನಿಮ್ಮ ಎಲ್ಬಿಲ್ಲದ ನಾಲ್ಗೆಗಳನ್ನ ಹರಿಬಿಡೋದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಆಪರೇಷನ್ ಸಿಂಧೂರದ ಕುರಿತಾಗಿ ಕೊತ್ತೂರು ಮಂಜುನಾಥ್ ಅವರು ಯಾಕೆ ಮೂಲವ್ಯಾಧಿ ಬಂದವರ ತರಹ ಆಡ್ತಾ ಇದ್ದಾರೆ. ಸ್ನೇಹಿತರೆ, ಈತ ಕೋಲಾರದ ಒಬ್ಬರು ಶಾಸಕರು, ಕೊತ್ತೂರು ಮಂಜುನಾಥ್ ಅವರು. ಇವರು ಇತ್ತೀಚೆಗೆ ಪ್ರಯಾಗರಾಜದ ಒಂದು ಮಹಾಕುಂಭಮೇಳ ನಡೆದಾಗ ಒಂದು ಹೇಳಿಕೆಯನ್ನು ಮಾಡಿದರು. ಏನಂತ ಹೇಳಿದ್ರೆ, ಯಾರ್ಯಾರು ಹೋಗಿ ಬರ್ತೀರ ಪ್ರಯಾಗರಾಜಕ್ಕೆ ಹೋಗಿ ಬನ್ನಿ, ನಾವು ನಿಮಗೆ ಬಸ್ಗಳನ್ನು ಮಾಡಿಕೊಡ್ತೀವಿ, ಉಚಿತವಾಗಿ ಕಳಿಸ್ಕೊಡ್ತೀವಿ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಆವಾಗ ಏನನ್ನಿಸ್ತು ಅಂತ ಹೇಳಿದ್ರೆ, ಈತ ಒಬ್ಬ ಸಂಸ್ಕೃತಿ ಧರ್ಮ ಪರಂಪರೆಗೆ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ ಅಂತ ನನಗೂ ವೈಯಕ್ತಿಕವಾಗಿ ಅನಿಸಿದ್ದುಂಟು. ನಾನು ಇದನ್ನು ಯಾವುದೋ ಒಂದು ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ. ಆದರೆ ಆಪರೇಷನ್ ಸಿಂಧೂರದ ಕುರಿತಾಗಿ, ದೇಶದ ಭದ್ರತೆಯ ಕುರಿತಾಗಿ, ಭಾರತೀಯ ಸೇನೆಯ ಕುರಿತಾಗಿ ಈತ ಇವತ್ತು ಮಾತಾಡ್ತಾ ಇರೋವಂಥ ಮಾತು ನನ್ನ ಮನಸ್ಸಿಗೆ ಭಾರಿ ಆಘಾತವನ್ನು ಉಂಟು ಮಾಡಿದೆ, ಭಾರಿ ನೋವನ್ನು ಉಂಟು ಮಾಡಿದೆ. ಅಲ್ಲ ರೀ, ಇವ್ರು ಯಾರ್ರೀ? ಇವ್ರ ಕೆಲಸ ಏನು? ಈ ವ್ಯಕ್ತಿಯ ಕೆಲಸ ಏನು? ಇವರು ಒಬ್ಬರು ಶಾಸಕರು, ಅದರೊಳಗಾಗಿ ಒಂದು ರಾಜ್ಯದ ಒಂದು ಕ್ಷೇತ್ರದ ಶಾಸಕರು. ಇವರು ಈ ಕ್ಷೇತ್ರದ ಜನತೆಗೆ ಏನು ನ್ಯಾಯವನ್ನು ಕೊಡಬೇಕೋ, ಇವರ ಕರ್ತವ್ಯಗಳನ್ನು ಹೆಂಗೆ ಸರಿಯಾಗಿ ನಿಭಾಯಿಸಬೇಕೋ ಅದನ್ನು ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ದೇಶದ ಭದ್ರತೆಯ ಬಗ್ಗೆ ಜೊತೆಯಾಗಿ ನಿಂತ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಇವತ್ತು ಪ್ರಪಂಚದಲ್ಲೇ ನಡೆದಿರತಕ್ಕಂಥ ಅತ್ಯಂತ ಉನ್ನತ ಮಟ್ಟವಾದಂತಹ ಒಂದು ಸೇನಾ ಆಪರೇಷನ್ ಯಾವುದಾದ್ರೂ ಇದ್ದರೆ ಅದು ಇವತ್ತು 2 ಪರಮಾಣು ರಾಷ್ಟ್ರಗಳ ನಡುವೆ ನಡೆದಿರುವಂಥದ್ದು. ಇಡೀ ವಿಶ್ವದ ಭೂಪಟದಲ್ಲಿ ಯಾವುದಾದ್ರೂ ಒಂದು ದೇಶ 90 ನಿಮಿಷಗಳ ಕಾಲದಲ್ಲಿ 11 ಸೇನಾ ನೆಲೆಗಳನ್ನು ಒಡೆದು 9 ಉಗ್ರ ನೆಲೆಗಳನ್ನು ಒಡೆದು ಉಡಿಶ್ ಮಾಡಿರುವಂಥ ಚರಿತ್ರೆ ಯಾವುದಾದ್ರೂ ಇದ್ದರೆ ಅದು ಕೇವಲ ಭಾರತದ್ದು ಮಾತ್ರ. ಅಂಥ ಪೌರುಷದ ಬಗ್ಗೆ ಈತ ಇವತ್ತು ಯಕಶ್ಚಿತ್ತಾದ ಮಾತುಗಳನ್ನು ಆಡಿ ತನ್ನ ಮರ್ಯಾದೆಯನ್ನು ತಾನೇ ಬೀದಿ ಪಾಲು ಮಾಡ್ಕೊಂಡಿರೋವಂಥದ್ದು. ಇವರನ್ನೆಲ್ಲ ನಾವೆಲ್ಲ ಹೆಂಗ್ರಿ ಶಾಸಕರು ಅಂತ ನಂಬೋದು, ಈ ದೇಶದ ನಾಗರಿಕರು ಅಂತ ನಂಬೋದು? ಪ್ರಶ್ನೆಯನ್ನು ಕೇಳೋದಕ್ಕೂ ಕೂಡ ಒಂದು ವಿಧಾನ ಇದೆ. ಆ ವಿಧಾನದ ಮುಖಾಂತರ ಪ್ರಶ್ನೆಯನ್ನು ಕೇಳಬೇಕು. ಪ್ರಶ್ನಿಸುವ ಭರದಲ್ಲಿ ದೇಶದ ಮರ್ಯಾದೆಯನ್ನು, ಸೇನೆಯ ಮರ್ಯಾದೆಯನ್ನು ಮಣ್ಣುಪಾಲು ಮಾಡೋವಂಥ ಪ್ರಶ್ನೆ ಕೇಳ್ತಿರಲ್ಲಪ್ಪ, ನೀವೆಲ್ಲ ಏನು ಮನುಷ್ಯರ ಇಲ್ಲ ಏನು ಅಂತ ನಾವು ತಿಳ್ಕೊಬೇಕು ಅನ್ನೋವಂಥ ಪ್ರಶ್ನೆ ಇವತ್ತು ನನ್ನ ಕಾಡ್ತಾ ಇರ್ತಕ್ಕಂಥದ್ದು.
ಇವರು ಪತ್ರಿಕಾಗೋಷ್ಠಿಯಲ್ಲಿ ಏನಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರಕ್ಕೆ ಏನೋ ಬೂಟಾಟಿಕೆಗೋಸ್ಕರ 4 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ಟು ಬಂದ್ಬಿಟ್ರಂತೆ. ಇವರ ದೃಷ್ಟಿಕೋನದಲ್ಲಿ ಸಾಮಾನ್ಯ ಜನರ ಮೇಲೆ ಯುದ್ಧನ ಮಾಡಬಾರ್ದಂತೆ. ಆಮೇಲೆ ಅವರಾಗೇ ಬಂದಿದ್ರಾ ಅಥವಾ ಇವರಾಗೇ ಕರೆಸ್ಕೊಂಡಿದ್ರಾ? ಸೇನೆ ಗಡಿಯಲ್ಲಿ ಏನು ಮಾಡ್ತಾ ಇದೆ, ಇಲ್ಲಿ ನಮ್ಮೂರಲ್ಲೇ ಬಂದು ಗುಂಡಿನ ದಾಳಿ ಮಾಡಿದಂಥವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ? ಸೇನೆ ಏನಾದರೂ ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ಇದೇನೋ ನೀವು ಹೆಣ್ಮಕ್ಳಿಗೆ ಕೊಡೋವಂಥ ಮರ್ಯಾದೆ? ಈ ರೀತಿಯಾಗೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮೂರಲ್ಲೇ ಬಂದು ನಮ್ಮನ್ನು ಹೊಡೆದ್ಬಿಟ್ಟು ಹೋದರೆ ನೀವು ಹೋಗಿ ಅಲ್ಲಿ ಯಾರ ಮೇಲೋ ಬಾಂಬ್ ಹಾಕ್ತೀರಾ ಅಂತ ಹೇಳುವಂಥ ರೀತಿಯಲ್ಲಿ ಇವರು ಮಾತಾಡ್ತಾ ಇರ್ತಕ್ಕಂಥದ್ದು. ಸ್ವಾಮಿ, ನೀವು ತಿಳ್ಕೊಳ್ಳಿ, ಇವತ್ತು ಒಬ್ಬ ವಾಯುಸೇನೆಯ ಪೈಲಟನ್ನು ಅತ್ಯಂತ ಕೌಶಲ್ಯಭರಿತವಾದಂತಹ ಅಪ್ರತಿಮ ದೇಶಭಕ್ತನನ್ನಾಗಿ ನಿರ್ಮಾಣ ಮಾಡುವಂತಹ, ಅವನ ಪೌರುಷಕ್ಕೆ ಇನ್ನಷ್ಟು ಪೌರುಷವನ್ನು ತುಂಬುವಂತಹ ಶಿಸ್ತಿನ ಸಿಪಾಯಿಯನ್ನಾಗಿ ಮಾಡೋದಕ್ಕೋಸ್ಕರ ಭಾರತೀಯ ವಾಯುಸೇನೆ ಗಂಟೆಗಟ್ಟಲೆ ಅಲ್ದಿರ ವರ್ಷಗಟ್ಟಲೆ ಪರಿಶ್ರಮವನ್ನು ಹಾಕುತ್ತೆ. ನಮ್ಮೆಲ್ಲರ ತೆರಿಗೆಯ ದುಡ್ಡಿನಿಂದ ಸೇನೆಗೆ ಹೋಗ್ತಕ್ಕಂಥ ಒಂದು ಅನುದಾನದಿಂದ ಒಬ್ಬ ಭಾರತೀಯ ಪೈಲಟನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ 25-30 ಕೋಟಿ ರೂಪಾಯಿಗಳಷ್ಟು ಹಣವನ್ನು ವ್ಯಯ ಮಾಡಿ ಒಬ್ಬ ವಾಯುಸೇನೆಯ ಒಂದು ಪೈಲಟನ್ನು ನಿರ್ಮಾಣ ಮಾಡುತ್ತೆ ಭಾರತೀಯ ಸೇನೆ. ಅಂಥ ಪೈಲಟ್ಗಳ ಬಗ್ಗೆ ನೀವಿವತ್ತು ಯಕಶ್ಚಿತ್ ಮಾತುಗಳನ್ನು ಆಡ್ತೀರೇನ್ರಿ? ಬೂಟಾಟಿಕೆಗೋಸ್ಕರ ಏನಾದರೂ ಫ್ಲೈಟ್ ಆರ್ಸೋದಕ್ಕೆ ಅದೇನೋ ಯಾರೋ ಈ ಸಣ್ಣ ಹುಡುಗರು ಕ್ರೇಜ್ಗೋಸ್ಕರ ಹೋಂಡಾ ಆ್ಯಕ್ಟಿವ್ ಎತ್ಕೊಂಡು ರೋಡಲ್ಲಿ ವೀಲಿಂಗ್ ಮಾಡ್ತಾರಲ್ಲ, ಅದು ಅಂತ ತಿಳ್ಕೊಂಡಿದ್ದೀರೇನ್ರಿ? ಕೊತ್ತೂರು ಮಂಜುನಾಥ್ ಅವರೇ, ಫಸ್ಟು ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ಕೊಳ್ರಿ ಸಾಕು. ಹಣ ಬಲ ಇದೆ, ತೋಳು ಬಲ ಇದೆ, ಜನ ಬಲ ಇದೆ ಅಂತ ಗೆದ್ದು ಶಾಸಕರಾಗಿದ್ದ ಕ್ಷಣ ನೀವು ಇವತ್ತು ಬಾಯಿಗೆ ಬಂದಂಗೆಲ್ಲ ದೇಶದ ಬಗ್ಗೆ ಮಾತಾಡಿದ್ರೆ ಯಾರೇ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ? ನೀವು ಹೇಳೋದೆಲ್ಲ ಹೇಳ್ಬಿಟ್ಟು ಆಮೇಲೆ ಸಮರ್ಥನೆ ಕೊಡೋಕ್ಕೆ ಬರ್ತೀರಾ? ನಮ್ಮ ಸೇನೆ ಬಗ್ಗೆ ನಾನು ಸೆಲ್ಯೂಟ್ ಮಾಡ್ತೀನಿ ಅಂತ. ಇದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಬೀದಿಯಲ್ಲಿ ನಿಂತ್ಕೊಂಡು ಅದೇಂದ್ರಲ್ಲ ಹೊಡೆದ್ಬಿಟ್ಟು ಕೋಣೆಯಲ್ಲಿ ಬಂದು ಕಾಲಿಡಿದ್ರು ಅಂತ ಹೇಳ್ತಾರೆ. ಹಂಗಾಗಿ ನಿಮಗೆಲ್ಲ ಒಂದು ಓಲೈಕೆಯ ವೈರಸ್ ಅಂಟ್ಕೊಂಡಿರೋದು. ಹಂಗಾಗಿ ಇವತ್ತು ಮುಂದ್ಲೆತ್ತು ಸರಿಯಾಗಿ ಹೋದರೆ ಹಿಂದ್ಲೆತ್ತು ಸರಿಯಾಗಿ ಬರೋದು. ನಿಮ್ಮ ಮುಂದ್ಲೆತ್ತು ಇದೆಯಲ್ಲ, ಮುಂದ್ಲೆತ್ತು ಅಲ್ಲಿ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರೇ ಬಾಯಿಗೆ ಬಂದಂಗೆ ದೇಶದ ಕುರಿತಾಗಿ ಕ್ಷುಲ್ಲಕವಾದ ಮಾತುಗಳನ್ನ ಆಡ್ತಾ ಇರ್ತಾರೆ. ಹಾಗಾಗಿ ಅಂಥ ನಾಯಕತ್ವದಲ್ಲಿ ಬದುಕ್ತಾ ಇರೋ ನಿಮ್ಮಂಥವರು ಹಿಂಗೆ ಮಾತಾಡೋದು ನೀವು. ಇವತ್ತು ನಿಮ್ಮದೆಲ್ಲ ಏನು ಅಜೆಂಡಾ ಫಿಟ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ಅಲ್ಲ ರೀ, ಮಾತಾಡೋದಕ್ಕೆ ಎಲ್ಬಿಲ್ಲದ ನಾಲ್ಗೆ ಏನು ಬೇಕಾದ್ರೂ ನುಡಿಬೋದು ಅಂತ ಹೇಳ್ಬಿಟ್ಟು ಅವರಾಗೆ ಬಂದಿದ್ರ ಅಥವಾ ಇವರಾಗೆ ಕರ್ಸ್ಕೊಂಡಿದ್ರ ಅಂತ ಹೇಳ್ತಿರಲ್ರಿ. ಹಂಗಂದರೆ ನಿಮ್ಮ ಲೆಕ್ಕಾಚಾರದಲ್ಲಿ ಏನು ನಿಮ್ಮ ಲೆಕ್ಕಾಚಾರದಲ್ಲಿ ಭಾರತೀಯ ಸೇನೆ ಹೋಗಿ ಒಂದು 5-6 ಜನ ಉಗ್ರರನ್ನು ಬರ್ರಪ್ಪ ಬನ್ನಿರಿ, ನಿಮ್ಗೆ ದುಡ್ಡು ಕೊಡ್ತೀವಿ, ನಿಮ್ಮನ್ನು ಬಾರ್ಡ್ರ್ ಒಳಗಡೆ ಬಿಡ್ತೀವಿ, ನೀವು ಬಂದ್ಬಿಟ್ಟು ಶೂಟ್ ಮಾಡಿ ಅಂತ ಹೇಳಿದ್ರೇನ್ರಿ? ನಾಚಿಕೆ ಆಗ್ಬಾರ್ದ ನಿಮಗೆಲ್ಲ? ನಾಚಿಕೆ ಆಗ್ಬಾರ್ದೇನ್ರಿ? ಇದೇ ಭರತ ಭೂಮಿಯಲ್ಲಿ ಹುಟ್ಟಿ ಭಾರತೀಯ ಸೇನೆ ವಿರುದ್ಧ ಮಾತಾಡ್ತೀರಾ? ಸೇನೆಯ ಪರಾಕ್ರಮದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾ ಇದ್ದೀರಾ ನೀವು ಇವತ್ತು. ಮೋದಿಯನ್ನು ನಿಂದಿಸುವ ಬರದಲ್ಲಿ ಸೇನೆಯ ಮರ್ಯಾದೆ ಯಾಕ್ರಿ ಕಳಿತೀರಾ? ಇಲ್ಲೇ ಇದೆಯಲ್ಲ ಸಾಮಾನ್ಯ ಜ್ಞಾನ. ಮೋದಿಯವರನ್ನು ಪ್ರಶ್ನೆ ಮಾಡಬೇಕಾ? ಮಾಡಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಸಾಕ್ಷಿ ಕೇಳಿತ್ತು ನಿಮ್ಮ ಕಾಂಗ್ರೆಸ್ ಪಾರ್ಟಿ. ಸೇನೆ ಮಾಡ್ತಕ್ಕಂಥ ಆಪ್ರೇಷನ್ಗಳಿಗೆ ಸಾಕ್ಷಿ ಕೇಳಿದರು. ಇವತ್ತು ಇಸ್ರೋದ ಸಹಯೋಗದಲ್ಲಿ ತಾನು ಮಾಡಿರೋವಂಥ ಪ್ರತಿಯೊಂದು ದಾಳಿಗೂ ಅತ್ಯುನ್ನತವಾದ ಗುಣಮಟ್ಟದ ಒಂದು ಸಾಕ್ಷಿಗಳನ್ನು ಕೂಡ ಇವತ್ತು ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ನೀವು ಪೇಪರ್ ಓದಲ್ಲ, ಒಂದು ಗುಣವನ್ನು ಬೆಳೆಸ್ಕೊಳ್ಳಿ ಮಂಜುನಾಥ್ ಅವರೇ. ಏಕವಚನದಲ್ಲಿ ಮಾತಾಡಬಾರ್ದು. ಯಾಕೆ ಅಂದರೆ ನೀವು ಇವತ್ತು ಸನ್ಮಾನ್ಯ ಶಾಸಕರಾಗಿದ್ದೀರಾ. ಇದು ನಮಗೆ ಭಾರತ ಕೊಟ್ಟಿರತಕ್ಕಂಥ, ಪ್ರಜಾಪ್ರಭುತ್ವ ಕೊಟ್ಟಿರತಕ್ಕಂಥ ಸಂಸ್ಕಾರ ಕಣ್ರಿ. ಇಲ್ಲಾಂದರೆ ಏಕವಚನದಲ್ಲಿ ಮಾತಾಡಬೇಕಾಗುತ್ತೆ. ಏಕವಚನದಲ್ಲಿ ಮಾತನಾಡಬಾರ್ದು ಅನ್ನೋದಕ್ಕೋಸ್ಕರ, ಮಾಧ್ಯಮದ ಮಿತಿಗಳನ್ನು ಮೀರಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ಇಷ್ಟು ಸಭ್ಯವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ಯಾರೇ ಒಬ್ಬ ನಾಯಕರಾಗಲಿ ಭಾರತೀಯ ಸೇನೆಯ ಬಗ್ಗೆ ಯಕಶ್ಚಿತ್ತಾಗಿ ಮಾತಾಡಿದ್ರೆ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯೋದಂತೂ ಖಂಡಿತವಾಗಿ ಕುದಿಯುತ್ತೆ. ಆದರೆ ನನಗಿಲ್ಲೊಂದು ಅರ್ಥ ಆಗ್ತಾ ಇಲ್ಲ. ಕೋಲಾರದಂತಹ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರತಿಭಾನ್ವಿತರು ಹೊರಹೊಮ್ಮುವಂಥ ಜಿಲ್ಲೆ ಅದು. ಅಲ್ಲಿ ಹೇಳಿ ಕೇಳಿ ಎಲ್ಲ ವಿದ್ಯಾವಂತರೇ ಇರ್ತಕ್ಕಂಥದ್ದು. ಆದರೆ ಈ ಶಾಸಕರು ಕೊಟ್ಟಿರುವಂಥ ಈ ಹೇಳಿಕೆನ ಸಹಿಸ್ಕೊಂಡು ಹೆಂಗೆ ಸುಮ್ಮನೆ ಕೂತಿದ್ದಾರೆ? ಮಾನ್ಯ ಕೋಲಾರದ ಜನತೆಯೇ ನಿಮ್ಮ ಶಾಸಕರ ವಿರುದ್ಧ ದೂರುಗಳು ಕೊಡಿ ಪೊಲೀಸ್ ಸ್ಟೇಷನ್ನಲ್ಲಿ. ಇಂಥವ್ರಿಗೆಲ್ಲ ಭಾರತ ಸರ್ಕಾರ ಒಂದು ದಿಟ್ಟವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಸೇನೆಯ ವಿಷಯದಲ್ಲಿ ಭದ್ರತೆಯ ವಿಷಯದಲ್ಲಿ ಬಾಯಿಗೆ ಬಂದಂಥ ಮಾತಾಡುವಂಥ ಇಂಥ ನಾಯಕರ ಮೇಲೆ ಏನು ಮಾಡಬೇಕಂತಂದರೆ, ಇವ್ರ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಸೇನೆ ಕಳಿಸಿ ಸೇನೆಗೆ.
ಮೊನ್ನೆ ಮುರಳಿ ನಾಯಕ್ ಅನ್ನೋಂಥ ಅಗ್ನಿವೀರು ಹುತಾತ್ಮನಾದ್ರಲ್ಲ ದೇಶದಲ್ಲಿ, ಅವ್ರ ತಂದೆ ತಾಯಿಗಳ ಕರುಳಿನ ನೋವಿಗೆ ನೀವೇನಾದರೂ ಬೆಲೆ ಕೊಡ್ತೀರೇನ್ರಿ? ಏನ್ರಿ ಮಾತಾಡ್ತೀರಾ ನೀವೆಲ್ಲ? ಮಾತಾಡೋದಕ್ಕೆ ಒಂದು ಮಿತಿ ಇರಬೇಕು, ನಾಲಿಗೆಯ ಮೇಲೆ ಹಿಡ್ತಾ ಇರಬೇಕು. ಯಾವುದೋ ಸಚಿವ ಸ್ಥಾನಗಳನ್ನ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮದೆಲ್ಲ ಇಷ್ಟೇ, ನಿಮ್ಮೆಲ್ಲರ ಹಣೆ ಬರಹಗಳೇ ಇಷ್ಟು. ಕ್ಷೇತ್ರದ ಜನತೆ ಹೆಂಗೆ ಹಾಳಾಗೋದ್ರೂ ಪರವಾಗಿಲ್ಲ, ಕ್ಷೇತ್ರದ ಮೂಲಭೂತ ಸೌಕರ್ಯ ಹೆಂಗೆ ಹಾಳಾಗೋದ್ರೂ ಪರವಾಗಿಲ್ಲ, ಅನುದಾನದ ಕೊರತೆಗಳಲ್ಲಿ ಬಳಲಿ ಬೆಂಡಾದರೂ ಪರವಾಗಿಲ್ಲ, ನಿಮ್ಮ ಕುರ್ಚಿಗಳನ್ನು ಉಳಿಸ್ಕೊಬೇಕು. ಹಂಗಾಗಿ ಇವತ್ತೇನೋ ಸಚಿವ ಸಂಪುಟದ ಪುನರ್ರಚನೆ ಮಾಡ್ತಾರಲ್ಲ, ಅದರಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುತ್ತಂತಲ್ಲ ಕಾಂಗ್ರೆಸ್ಸು, ಅದಕ್ಕೋಸ್ಕರ ನಿಮ್ಮ ಎಲ್ಬಿಲ್ಲದ ನಾಲಿಗೆಗಳನ್ನ ಹರಿಬಿಡೋದು. ಎಷ್ಟು ಜನಕ್ಕೆ ಅಂತ ಕೂತ್ಕೊಂಡು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮಂಥವ್ರು ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ? ಇದನ್ನು ಅಡ್ವಾಂಟೇಜಾಗಿ ತೊಗೊಂಡು ನೀವು ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದೀರಾ. ಈ ಮಾತಾಡೋದ್ರಲ್ಲಿ ಏನಾದರೂ ಅರ್ಥ ಇದೆಯೇನ್ರಿ? ಅಂದರೆ ಮನುಷ್ಯ ತಿಂದಂಥ ಅನ್ನಕ್ಕೆ ಒಂದು ನಿಯತ್ತನ್ನು ಇಡಬೇಕು. ಈ ಭೂಮಿ ನಿಮ್ಗೇನೆಲ್ಲ ಕೊಟ್ಟಿಲ್ಲ, ಸಾಕಷ್ಟು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದೆ. ನೀವು ಮಾಡುವಂಥ ಉದ್ಯಮದಿಂದ ದುಡ್ಡು ಮಾಡಿದ್ದೀರಾ, ಶಾಸಕರಾಗಿದ್ದೀರಾ, ವಿದ್ಯಾವಂತರಾಗಿದ್ದೀರಾ, ಬಾಯಿಗೆ ಬಂದಂಗೆ ಮಾತಾಡ್ತೀರಲ್ರಿ. ನಿಮ್ಮಂಥವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸೇನೆ ಕಷ್ಟ ಗೊತ್ತೇನ್ರಿ? ಒಬ್ಬ ಯೋಧನ ಕಷ್ಟ ಗೊತ್ತೇನ್ರಿ ನಿಮಗೆ? ಅವನು ಇವತ್ತು ನೀವು ಏರ್ಕ್ರಾಫ್ಟ್ ಬಗ್ಗೆ ಮಾತಾಡಿರೋದಕ್ಕೋಸ್ಕರ ನಾನು ಏರ್ಫೋರ್ಸ್ ಬಗ್ಗೆನೇ ಮಾತಾಡ್ತೀನಿ. ಒಬ್ಬ ಏರ್ಫೋರ್ಸ್ ಪೈಲಟು ಒಂದು ಯುದ್ಧ ವಿಮಾನದಲ್ಲಿ ನಿಂತ್ಕೊಂಡು ಶತ್ರುವಿನ ಗಡಿ ಒಳಗಡೆ ಎದೆಯುಬ್ಬಿಸಿ ಹೋಗಿ ತನ್ನ ಟಾರ್ಗೆಟನ್ನು ಫಿನಿಷ್ ಮಾಡ್ಕೊಂಡು ಬರಬೇಕಾದ್ರೆ ಅವನಿಗೆ ಎಷ್ಟು ಒಳಗಡೆ ಅವನಿಗೂ ಎಲ್ಲರಿಗೂ ಒಂದು ಜೀವ ಅಂತ ಹೇಳೋದಕ್ಕೆ ಬೆಲೆ ಇದೆ. ಹಂಗಾಗಿ ನಿಮ್ಮಂಥವ್ರನ್ನ ಏನು ಮಾಡಬೇಕು ಅಂತಂದರೆ, ರಾಫೇಲ್ ಜೆಟ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಕಾಂಗ್ರೆಸ್ಸಿಗರೆ, ನೀವು ಇವತ್ತು S-400 ಬಗ್ಗೆ ಮಾಡ್ತಾ ಇದ್ರಲ್ಲ, ಅದೇ ರಾಫೇಲ್ ಜೆಟ್ನ ಮೇಲ್ಗಡೆ ನಿಮ್ಮನ್ನೆಲ್ಲ ಬೆಲ್ಟ್ ಹಾಕ್ಬಿಟ್ಟು ಕರ್ಕೊಂಡೋಗಿ ಬೆಲ್ಟ್ ಹಾಕಿ ಕಟ್ಬಿಡ್ಬೇಕು. ಮೇಲೆ ಕ್ಷಿಪಣಿನ ಹೆಂಗೆ ಹೋಲ್ಡ್ ಮಾಡ್ತಾರೋ ಆ ರೀತಿಯಾಗಿ ಬೆಲ್ಟ್ ಹಾಕಿ ಕಟ್ಬಿಟ್ಟು ಎಲ್ಲಿ ಟಾರ್ಗೆಟ್ನ ಹೊಡೆದ್ಬಿಟ್ಟು ಬರ್ತಾರೆ ನಮ್ಮ ಮಹಿಳಾ ಪೈಲಟ್ಗಳು ಮತ್ತು ಪುರುಷ ಪೈಲಟ್ಗಳು ಅನ್ನೋದನ್ನು ನಿಮಗೆ ಕಣ್ಣಿಗೆ ಒಂದು ಗಾಗಲ್ಸ್ ಹಾಕ್ಬಿಟ್ಟು ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಬರ್ಬೇಕು. ಆವಾಗಾದರೂ ನೀವು ನಂಬ್ತೀರಾ. ಇಲ್ಲ ಅಂತ ಹೇಳಿದ್ರೆ ಈ ಸಿಯಾಚಿನ್ ಬಾರ್ಡ್ರ್ ಇದೆಯಲ್ಲ, ಅಲ್ಲಿ ಇದು ಕೂಡ ಮಾಡುವಾಗ ಇದು ಐಸ್ ಮಂಜುಗಡ್ಡೆ ಆಗುತ್ತೆ. ಅಂಥ ಕಡೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು ಒಂದು ವಾರ ನಿಮ್ಮಂಥವ್ರನ್ನ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸೈನಿಕರು 23ರಿಂದ 30 kg ವೆಯ್ಟ್ ಹಾಕ್ಕೊಂಡು ಗಸ್ತು ತಿರುಗ್ತಾರಲ್ಲ ಸೇನೆಯಲ್ಲಿ, ನದಿ ಒಳಗಡೆ ಎಲ್ಲ, ಅಂಥ ಕಡೆಗೆ ಒಂದು ವಾರ ಡ್ಯೂಟಿ ಮಾಡಿಸ್ಬೇಕು ನಿಮ್ಮಂಥವ್ರನ್ನ. ಆವಾಗ ನೀವು ಸೇನೆಯ ಬಗ್ಗೆ, ಸೇನೆ ಮಾಡಿರೋ ಕಾರ್ಯಾಚರಣೆ ಬಗ್ಗೆ, ಸೇನೆಯ ಪೌರುಷದ ಬಗ್ಗೆ, ಸೇನೆಯ ಪರಾಕ್ರಮದ ಬಗ್ಗೆ ಮಾತನಾಡೋದನ್ನು ಬಿಡ್ತೀರಾ. ಹಾಗಾಗಿ ಕೊತ್ತೂರು ಮಂಜುನಾಥ್ ಅವರೇ, ಎಚ್ಚರಿಕೆ ಇಟ್ಕೊಳ್ಳಿ. ಪ್ರಪಂಚದಲ್ಲಿರುವ ಎಲ್ಲ ದೇಶಗಳ ಥರ ಭಾರತ ಅಲ್ಲ. ಭಾರತದಲ್ಲಿರುವ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಒಬ್ಬ ಅಪ್ರತಿಮ ದೇಶಭಕ್ತ ಅನ್ನೋದನ್ನು ಮರಿದಿರಾ ಇನ್ನು ಮುಂದೆ ಹೇಳಿಕೆಗಳನ್ನು ಕೊಡಬೇಕು. ಹಾಗಾಗಿ ಇವತ್ತು ಸೇನೆಯ ಬಗ್ಗೆ, ದೇಶದ ಬಗ್ಗೆ ವಿನಮ್ರವಾಗಿ ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇಲ್ಲ. ಇನ್ನು ಮುಂದೆ ಆದರೂ ನಿಮ್ಮ ಎಲುಬಿಲ್ಲದ ನಾಲಿಗೆನ ಹರಿಬಿಡಬಾರ್ದು ಅಂತ ತಾಕೀತು ಮಾಡೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.